ಹಾಯ್ ಗಾಯ್ಸ್, ಇಲ್ಲಿ ನಾನು ಮೊದಲಿಗೆ ಹೆಸರು ಕಾಳನ್ನು ಒಂದು ಅರ್ಧ ಗಂಟೆ ನೆನೆ ಹಾಕಿ ಚೆನ್ನಾಗಿ ತೊಳೆದು ಅದನ್ನು 2 ವಿಷಲು ಹಾಕಿ ಕೂಗಿಸಿ ಸ್ವಲ್ಪ ಬೇಯಿಸಿಟ್ಟಿದ್ದೀನಿ. ಹೆಸರು ಕಾಳನ್ನು ಸ್ವಲ್ಪ ಮಾತ್ರ ಬೇಯಿಸಿದರೆ ಸಾಕು. ಈಗ ನಾವು ಈ ಹೆಸರು ಕಾಳಿನ ಜೊತೆಗೆ ಕ್ಲೀನ್ ಮಾಡಿಟ್ಕೊಂಡಂತಹ ಬಿದಿರು, ಅದರ ಜೊತೆಗೆ ಒಂದು ಮೆಣಸಿನಕಾಯಿಯನ್ನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿಯನ್ನು ಕೂಡ ದಪ್ಪದಾಗಿ ಕಟ್ ಮಾಡಿ ಇದರೊಂದಿಗೆ ಹಾಕಿ ಈಗ ಎಲ್ಲವನ್ನು ಈ 4 ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಸೇರಿಸಿ ಒಂದು 2 ವಿಷಲು ಕೂಗಿಸಿ ನಾವು ಬೇಯಿಸಬೇಕು. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಈರುಳ್ಳಿಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಚೆನ್ನಾಗಿ ಈ ಥರ ಈರುಳ್ಳಿಯನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಲಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಅರಿಶಿಣದ ಪುಡಿ ಹಾಕೋಣ. ಅರಿಶಿಣದ ಪುಡಿ ಹಾಕಿದ್ದೀನಿ ನೋಡಿ. ಈಗ ನಾವು ಒಂಚೂರು ಧನಿಯಾ ಪುಡಿ ಇದೆಲ್ಲವನ್ನು ಹಾಕಿ ಅರಿಶಿಣದ ಪುಡಿ ಧನಿಯಾ ಪುಡಿ ಹಾಕಿದ್ದೀನಿ. ನಾವು ಇದನ್ನು ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗಲಿ. ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನಾವು ಇದಕ್ಕೆ ಮೆಣಸಿನ ಪುಡಿ, ಖಾರದ ಪುಡಿ, ನಮಗೆ ಎಷ್ಟು ಖಾರ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಖಾರದ ಪುಡಿಯನ್ನು ಹಾಕೋಣ. ಹಾಕಿ ಅದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೈ ಆಗಲಿ ಚೆನ್ನಾಗಿ. ಒಂದು ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಮಸಾಲೆಗೆ ನಾವು ಬೇಯಿಸಿಟ್ಕೊಂಡಂಥ ಕಣಲೆಯನ್ನು ಸೇರಿಸೋಣ. ಈಗ ನೋಡಿ ಎಲ್ಲವನ್ನು ಸೇರಿ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಈಗ ಲಿಡ್ಡನ್ನು ಹಾಕಿ ಕುದಿಲಿಕ್ಕೆ ಬಿಡೋಣ. ಮಸಾಲೆ ಜೊತೆ ಕಣಲೆ ಚೆನ್ನಾಗಿ ಕುದಿಬೇಕು, ಮಿಕ್ಸ್ ಆಗಬೇಕು. ಅದಕ್ಕೆ ನಾವು ಒಂಚೂರು ಕುದಿಲಿಕ್ಕೆ ಬಿಡೋಣ. ನೋಡಿ, ನಾವು ಲಿಡ್ಡನ್ನು ತೆಗೆದು ಸ್ವಲ್ಪ ಹೊತ್ತು ನಾವು ಬೇಯಲಿಕ್ಕಾಗಿ ಬಿಟ್ಟಿದ್ವಿ. ಕಣಿನಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆಯಾಗಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಮತ್ತು ಮಸಾಲೆ ಕೂಡ ಕಣಲೆ ಮತ್ತು ಹೆಸರು ಕಾಳು ಜೊತೆಗೆ ಸರಿಯಾಗಿ ಮಿಕ್ಸ್ ಆಗಿ ನಮ್ಮ ಕಣಲೆ ಪಲ್ಯ ರೆಡಿಯಾಗಿದೆ. ನೋಡಿ, ನಮ್ಮ ಕಣಲೆ ಮತ್ತು ಹೆಸರು ಕಾಳು ಸೇರಿಸಿ ಮಾಡಿದಂತಹ ಕಣಲೆ ಪಲ್ಯ ಈಗ ರೆಡಿ.